ಜಾನಿ ವೇದವ ನಡೆದು ನೀತಿ ಮಾರ್ಗವ ಬೇಳೆ ಓದು ವೈಭುವನ ಕಾರಾತ್ಯ ಎನಿಸಿದ ಅಜಾತ ಶ್ರೀ ಗುರುವೇ ಕೃಪೆಯಾರು ಅಜಾತ ಶ್ರೀ ಗುರುವೇ ಕೃಪೆಯಾರು ಜಾತ ಶ್ರೀ ಗುರುವೇ ಕೃಪೆಯಾರು. ಪ್ರಾತಸ್ಮರಣೀಯ ಗುರು ಗವಿಸಿದ್ದೇಶ್ವರನ್ನ ಗುರುವರರನ್ನ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ಬಸವಾದಿ ಪ್ರಮುಖರನ್ನ ಶರಣಬಸವೇಶ್ವರರನ್ನ ಗಿಡ್ಡಯ್ಯ ತಾತವರನ್ನ ಈ ಶುಭ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಈ ಭಾಗದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಜ್ಞಾನಮಯಿಗಳಾಗಿ ವೈರಾಗ್ಯ ನಿಧಿಗಳಾಗಿ ಬೇಡಿದವರಿಗೆ ಬೇಡದ ಇಷ್ಟಾರ್ಥಗಳನ್ನು ಕೊಡುವಂಥ ಕಾಮಧೇನು ಕಲ್ಪವೃಕ್ಷವಾಗಿರ್ತಕ್ಕಂಥ ಶ್ರೀ ಶತಸ್ಥಲ ಬ್ರಹ್ಮೆ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃಗಳಿಗೆ ಮನೆಮಳೆದು ತತ್ಸ್ವರೂಪಿಗಳು ಕ್ರಿಯಾಶೀಲರು ವಾಗ್ಮಿಗಳು ಏನನ್ನಾದರೂ ಅಂದ್ಕೊಂಡ್ರೆ ಅದನ್ನು ಸಾಧಿಸೇ ತೀರ್ತೀವಿ ಅನ್ನುವಂಥದ್ದು ಒಂದು ಛಲ, ಮತ್ತು ಜೊತೆಗೆ ಭಕ್ತರಿಗೆ ಭಕ್ತಿಯನ್ನು ಕಲಿಸುವಂಥದ್ದು, ಭಕ್ತರಿಗೆ ಮೋಕ್ಷದ ಹಾದಿಯನ್ನು ತೋರಿಸುವಂಥ ವೈರಾಗ್ಯ ನಿಧಿಯಾಗಿ ಬಾಲ ಶಿಶುವಿನಲ್ಲಿ ಬ್ರಹ್ಮವಿದ್ಯೆಯನ್ನು ಪಡೆದು ಇವತ್ತು ನಿಮಗೆಲ್ಲರಿಗೂ ಸಹಿತ ದರ್ಶನ ಆಶೀರ್ವಾದವನ್ನು ಕೊಡುವಂಥ ಶತಸ್ಥಲ ಬ್ರಹ್ಮೆ ಶಾಂತ ವೀರ ಶಿವಾಚಾರ್ಯರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಬಹಳ ಖುಷಿಯಿಂದ ಏನಂದ್ರೆ ನಮ್ಮ ಹೊಟ್ಟೆಯಾಗ ಹುಟ್ಟಿರ್ತಕ್ಕಂಥ ಮಕ್ಕಳು ಅದು ಹೆತ್ತವರಿಗೆ ಹೆಂಗಂದ್ರೆ ಹೆಗ್ಗಣ ಇದ್ದಂಗೆ ಸಹಿತ ಬಹಳ ಖುಷಿ ಅವ್ರಿಗೆ ಎಷ್ಟು ಚಂದ ಅಂತಾರೆ. ಅದ್ರಾಗ ಹೆಣ್ಣು ಹಚ್ಚಿರ್ಬೇಕು, ಹೆಣ್ಣಮ್ಮ ಅಂತಿರಲ್ಲ, ಆ ಹೆಣ್ಣಮ್ಮಗ ಅವರು ಅಂತಿರ್ತಾಳ ನೋಡಿ ನೇತಿಗಳು ಅಂತಿರ್ತಾಳೆ. ಹೌದು, ಅಷ್ಟು ಖುಷಿ ಅದ ಅಮ್ಮನರಿಗೆ. ಮತ್ತು ಅದು ಹೆಣ್ಣು ಹುಟ್ಟಿರ್ತ ಅಂದ್ರೆ ಅದ ಬಾಯಾಗ ಹರು ಹೋಗಿರ್ತಾವ ಅಷ್ಟೇ, ಮದುವೆಗೆ ನಮ್ಮ ಅನ್ನಿಸ್ತವೆ ಅಜ್ಜ, ಅಷ್ಟು ಖುಷಿ. ಹಂಗೆ ಪರಮ ಪೂಜ್ಯರು ಗವಿಸಿದ್ದೇಶ್ವರ ಅನ್ನ ಪ್ರಸಾದ ಎಂಥದ್ದು ಅಂತಂದ್ರೆ ನಿಜಕ್ಕೂ ಬಹಳ ಖುಷಿ ಆಗ್ತದ. ಅಲ್ಲಿ ಕಲಿತವರೆಲ್ಲರು ಅವ್ರು ಎಂಥವ್ರೆ ಮಠಕ್ಕೆ ಬರೋರು ಹೆಂಗಿರ್ತಾರೆ, ಯಾಕೆ ಮಠಕ್ಕೆ ಬರೋರು ಹೆಂಗಿರ್ತಾರಂದ್ರೆ ಎಲ್ಲ ಗಣ ಉಡಾಳದಿಂದ ಇರ್ತಾವ, ನಮ್ಮನ್ನ ಹಿಡ್ಕೊಂಡೆ ಹೇಳ್ತೀವಿ. ಆದ್ರೆ ಅಷ್ಟು ಉಡಾಳನ್ನ ಸುಸಂಸ್ಕೃತರನ್ನಾಗಿ ಮಾಡುವಂಥ ಶ್ರೀಮಠ ಯಾವುದಾದ್ರೆ ಅದು ಕೊಪ್ಪಳದ ಜಗದ್ಗುರು ಸಂಸ್ಥಾನ ಮಠ ಸಿದ್ದೇಶ್ವರ ಮಠ. ಆ ಪ್ರಸಾದ, ಆ ನೆಲ, ಆ ಜಲ ಬಹಳ ಪವಿತ್ರವಾದದ್ದು. ಇವತ್ತು ಅದಕ್ಕೆ ಸಾಕ್ಷೀಭೂತ ಯಾರು ಅಂತಂದ್ರೆ ನಮ್ಮ ವಿಶ್ವನಾಥ ಶಾಸ್ತ್ರಿಗಳು. ಒಂದು ಜೋರಾಗಿ ಚಪ್ಪಾಳೆ ಅಂತ ಕೇಳಿದ್ರು, ಎಷ್ಟು ಖುಷಿ ಆಗ್ತದೆ. ಪ್ರಾಸ್ತಾವಿಕ ನುಡಿ ಮಾತನಾಡಿದವರು ನಮ್ಮ ವಿಶ್ವನಾಥ ಡಾಕ್ಟರ್, ಪುರಾಣ ಹೇಳುವಂಥವರು ವಿಶ್ವನಾಥ ಶಾಸ್ತ್ರಿಗಳು. ಬಹುಶಃ ಇದು ಸಂಗಮ ಹೆಂಗಾಗಿದೆ ಅಂತಂದ್ರೆ ಕಾಶಿಯ ಜ್ಞಾನ ಸಿಂಹಾಸನಾಧೀಶರ ಮಠ ಇದು. ಮತ್ತೆ ಆ ಪರಂಪರೆಗೆ ಅಡಿಪಾಯವನ್ನು ಹಾಕಿದಂಥ ಕೀರ್ತಿ ಯಾರಿಗಾದ್ರೂ ಸಲ್ತಿದ್ರೆ ಅದು ಗುರುಶಾಂತ ವೀರ ಶಿವಾಚಾರ್ಯರಿಗೆ ಸಲ್ತೈತಿ ಅನ್ನುವಂಥ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಿಕೆ ಹರ್ಷವನ್ನಿಸುತ್ತೆ ಅನ್ನುವಂಥದ್ದು. ಅಂತ ಶಾಸ್ತ್ರಿಗಳನ್ನು ನೋಡಿ ಬಹಳ ಖುಷಿ ಆಗ್ತದೆ. ಆ ಹುಡುಗರನ್ನ ನಾವು ಆ ಸಮಯದಲ್ಲಿ ನೋಡಿದಾಗ, ನೆನಪು ಮಾಡಿಕೊಂಡಾಗ, ಇವತ್ತು ನೋಡಿದಾಗ ಬಹಳ ವಿಸ್ಮಯ ಆಗ್ತದೆ, ಬೆರಗಾಗಿ. ಅದಕ್ಕೆ ಯಾರಲ್ಲಿ ಯಾವ ರೂಪದಲ್ಲಿ ಹೆಂಗಿರ್ತಾನ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಬಹಳ ಚಂದ ಅಧ್ಯಯನ ಮಾಡಿದ್ದಾರೆ, ಅಧ್ಯಾಪನ ಮಾಡಿದ್ದಾರೆ. ಜೊತೆ ಒಳ್ಳೆ ವಿಷಯಗಳನ್ನು ನೋಡ್ರಿ. ಆ ಹುಡುಗನಿಗೆ ಏನಂತಿದ್ವಿ, ಪಾರ್ವತಮ್ಮ ಅಂತಿದ್ವಿ, ಈಗೇನಂತೀವಿ ನಾವು ವಿಶ್ವನಾಥ ಶಾಸ್ತ್ರಿಗಳು ಅಂತ ಕರಿತೀವಿ. ನೋಡಿ, ಪಾಂಡಿತ್ಯಕ್ಕೆ ಬೆಲೆ ಐತಿ. ವಿದೇಶೇಶು ಧನಂ ವಿದ್ಯಾ ವ್ಯಸನೇಶು ಧನಂ ಮತಿ
ಪರಲೋಕೇ ಧನಂ ಧರ್ಮ ಶೀಲಂ ಸರ್ವತ್ರ ಸಾಧನಂ ಅಂತ. ವಿದ್ಯೆಗೆ ಬೆಲೆ ಯಾವಾಗ ಬರ್ತೈತಿ ಅಂತಂದ್ರೆ ಸತತ ಅಧ್ಯಯನ, ಅಧ್ಯಾಪನ, ಮತ್ ಜೊತೆಗೆ ಬೇರೆ ಊರಿನಲ್ಲಿ ಅವ್ರು ಬಂದರೆ ಇವತ್ತು ಏನಾದ್ರು ಗಂಟು ಹೊತ್ಕೊಂಡ್ ಏನು ಹೊತ್ಕೊಂಬಂದಿಲ್ಲ, ಜ್ಞಾನ ಅಂತ. ಅದಕ್ಕೆ ಬಸವಣ್ಣ ಹೇಳಿದ್ರು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡ, ಜ್ಯೋತಿಯ ಬಲದಿಂದ ತಮಂಗದ ಕೇಡು ನೋಡ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡ ಅಂತ. ಎಷ್ಟು ಸರಳ ನೋಡ. ಹಂಗ ಬಹಳ ಒಳ್ಳೆಯ ವಿಷಯಗಳನ್ನು ಸಂಗ್ರಹಿಸಿ ಬಹಳ ವಿಸ್ಮಯ ರೀತಿಯಲ್ಲಿ ಆ ಕುತೂಹಲ ಎಷ್ಟು ಚಂದ ಹೇಳ್ತಾರಪ್ಪ ಅಂತ ಕೇಳೋದು, ಆ ವಿಸ್ಮಯ ಬಹಳ ಚೆನ್ನಾಗಿತ್ತು, ಬಹಳ ಖುಷಿ ಆಯಿತು ಅಂತ. ವಿಶ್ವನಾಥ ಶಾಸ್ತ್ರಿಗಳವರಲ್ಲಿ, ಗವಾಯಿಯವರಲ್ಲಿ, ತಬಲಾಜಿಯವರಲ್ಲಿ ಅಷ್ಟೇ ಬಹಳ ಈ ಸಭಾಕ್ಕೆ ತಕ್ಕ ಹಾಗೆ ಮಾತುಗಳನ್ನು ಆಡಿ, ಬಹುಶಃ ನಾವು ಅಧ್ಯಯನ ಮಾಡುವಂಥ ಸಮಯದಲ್ಲಿ ಈ ಭಾಗದಲ್ಲಿ ಬಂದಾಗ ನಮ್ಮ ವಿಶ್ವನಾಥ ಡಾಕ್ಟರು, ನಮ್ಮ ಬಸಯ್ಯನವರು, ಹಾಗೆ ನಮ್ಮ ಸಾಲಿಮಠರು, ಹೀಗೆ ಅನೇಕ ಹಿರಿಯರ ಒಳಗ ಬಹಳ ಅಜ್ಜೋರ ಬಗ್ಗೆ ಬಹಳ ಕಳಕಳಿ, ಬಹಳ ಪ್ರೀತಿ. ಆ ಸಮಯದಲ್ಲಿ ಅವರು ಮಾಡಿದಂಥ ಕೆಲಸ ಕೇವಲ 9 ತಿಂಗಳಲ್ಲಿ ಮಠವನ್ನು ಎಲ್ಲಾರು ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಅದು ಇಡೀ ಗ್ರಾಮದಲ್ಲಿ ಮಾಡಿದ್ದಾರೆ ಅಂತ ಬಹಳ ಸಂತೋಷ ಆಗ್ತೈತಿ. ವೀರಯ್ಯಜ್ಜವರನ್ನ ನಾವು ನೆನಪು ಮಾಡ್ಕೋಬೇಕು ಈ ಸಂದರ್ಭದಲ್ಲಿ. ಹಾಗೆ ಅನೇಕ ಹಿರಿಯರಿದ್ದಾರೆ ಅಂತ. ಎಲ್ಲ ಹಿರಿಯರಿಗೂ, ನಮ್ಮ ತಾಯಿಗಳಿಗೂ, ಅಣ್ಣನ ಬಳಗಕ್ಕೂ, ನಮ್ಮ ಮಹಾಬಲೇಶ್ವರ ಸ್ವಾಮಿಯವರಿಗೂ ಎಲ್ಲರಿಗೂ ಸಹಿತ ಶುಭ ಕೋರಿ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತೀವಿ. ನಮ್ಮ ವಿಶ್ವನಾಥ ಡಾಕ್ಟರ್ ಅವರು ಒಂದು ಚಂದ ಮಾತು ಹೇಳಿದ್ರು, ನೀವು ಲಕ್ಷ್ಯ ವಹಿಸಿದ್ರು, ಶರಣರ ನೆನೆದ ಸರಗಿಯ ಇಟ್ಟಂಗ ಅಂತ. ಶರಣರು ನುಡಿಗಳ ಹಾಗೆ. ಅವರನ್ನು ಯಾಕೆ ಸ್ಮರಣೆ ಮಾಡಬೇಕು? ಮಹಾತ್ಮರ ಸ್ಮರಣೆ ಯಾಕೆ ಮಾಡಬೇಕು? ಶಿವಯೋಗಿಗಳ ಸ್ಮರಣೆ ಯಾಕೆ ಮಾಡಬೇಕು? ಯಾಕೆ ನಮ್ಮ ಮನೆಯಾಗಿ ಹುಟ್ಟಿದವ್ರ ಸ್ಮರಣೆ ನಾವು ಮಾಡ್ತೀವಿ? ಭಾಳ ಚಲೋ ಕೆಲಸ ಮಾಡ್ಯಾರಂದ್ರೆ ಅವ್ರು ನೆನೆಸ್ತೀವಿ ನಾವು. ಅದು ಇದು ಮಾಡಿ ಹೋಗಿದ್ದಂದ್ರೆ ಏನಂತೀವಿ? ಈಗ ವೀರಪ್ಪನ್ನು ಹುಟ್ಟಾನೆ, ನಾಣ್ಯ ದೇಶದೊಳಗೆ ವೀರಪ್ಪನ್ನು ಹುಟ್ಟಾನ. ಮಹಾತ್ಮರಾಗಿರ್ತಕ್ಕಂಥ ಬಸವಲಿಂಗ ಶಿವಾಚಾರ್ಯ ಹುಟ್ಟ್ಯಾರ. ಯಾರ ಸ್ಮರಣೆ ಮಾಡ್ತೀವಿ ನಾವು ಹೆಚ್ಚು? ವೀರಪ್ಪನ ಮಾಡ್ತೀವಿ, ಬಸವಲಿಂಗ ಶಿವಾಚಾರ್ಯ ಸ್ಮರಣೆ ಮಾಡ್ತೀವಿ. ಗಿಡ್ಡಾಯಿ ಮೂರ್ತಿಯವರು ಜನಿಸ್ಯಾರ. ಸ್ಮರಣೆ, ಆ ಸ್ಮರಣೆಯಲ್ಲಿ ಐತಲ್ಲ ಬಹಳ ದೊಡ್ಡ ಶಕ್ತಿ ಐತಿ. ಅದಕ್ಕೆ ನೀನ್ಯಾಕೋ, ನಿನ್ನ ಹೆಂಗ್ಯಾಕೋ, ನಿನ್ನ ನಾಮದ ಬಲವಂತಿದ್ದರೆ ಸಾಕು ಅಂದು. ನಿನಗೆ ಯಾಕೆ ಹಂಗ ಯಾಕಂದ್ರೆ ನೀನ್ಯಾಕೋ, ನಿನ್ನ ಹಂಗ್ಯಾಕೋ. ಸರ್ವಜ್ಞಾನನೇ ಬಹಳ ಚಂದ ಹೇಳ್ತಾನೆ. ಹಂಗೆ ನರಮನೆಗಿಂತ ವಿಂಗಡದ ಗುಡಿಲೇಸು ಭಂಗಪಟ್ಟುಂಬ ವಿಷಯನ್ನಕ್ಕಿಂತಲೂ ತಂಗಳ ಅನ್ನಲೇಸು ಸರ್ವಜ್ಞ. ಬಿಡೇ ಇಲ್ಲ ನಾ ಯಾರು ಬಿಡೋದಿಲ್ಲ ಅಂತ ನೋಡ್ರಿ. ನೀವು ಭಾಷೆ ಬಿಜಾಪುರ ಭಾಷೆಕ್ಕೂ ನಾವು ವ್ಯತ್ಯಾಸ ಆಗ್ತದೆ. ಇಲ್ಲಿ ಏನಂತಾರೆ ನೀವು ಬಿಡೇ ಇಲ್ಲ ಏನಂತ ಚಾನ್ಸ್ ಆಯ್ತು. ಬಿಡೇ ನಾ ಯಾರ ಹಂಗನಾಗಿಲ್ಲ, ಅದು ನಾ ಯಾರ ಹಂಗನಾಗಿಲ್ಲ ಅನ್ನೋದಕ್ಕೆ ನೋಟಕ್ಕ. ಆದ್ರೆ ಅದನ್ನು ಕಂಡು ಶರಣರು ಹೇಳಿದ್ರು, ಅಲ್ಲಪ್ಪ ನೀ ಯಾರ ಹಂಗನಾಗಿಲ್ಲ ಅಂತೀಯಲ್ಲ, ನಿನಗೆ ಅನ್ನ ಕೊಟ್ಟವ್ರು ಯಾರು? ಮೂಗಿನ ಹತ್ರ ಬಂದು ಗಾಳಿ ಕೊಟ್ಟವ್ರು ಯಾರು? ಇದಕ್ಕೇನು ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಅದು ಕಟ್ಟಂಗಿಲ್ಲ, ಏನು ಕಟ್ಟಂಗಿಲ್ಲ. ನೀವು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಕಟ್ ಮಾಡಿ ಹೋಗಿತ್ತಾರ. ಒಂದು ದಿನ ನೋಡ್ರಿ, ಭಗವಂತ ನಿಮಿಷದ ಗಾಳಿಯನ್ನು ಬಂದ್ ಮಾಡಿದ್ರೆ ಸಾಕು, ನಾವೆಲ್ಲ ಏನಾಗ್ಬಿಡ್ತೀವಿ ನೋಡಿ. ಕೊರೋನಾ ಅಂತ ಬಂತಲ್ಲ, ಆ ಸಮಯದಾಗ ಏನಾಗ್ತದೆ? ಭಗವಂತ ಎಷ್ಟು ಆತನ ಬಡಿಗೆ ಬಹಳ ದೊಡ್ಡದು, ಆತೆಲ್ಲ ಕೊಟ್ಟಾರ ನೋಡಿ. ಅದಕ್ಕೆ ಜೇಡ್ರ ದಾಸಿ ಮೇಲೆ ಬಹಳ ಚೆನ್ನಾಗಿ ಹೇಳ್ತಾರೆ, ಇಳೆ ನಿಮ್ಮ ದಾನ. ಎಷ್ಟು ದಾನ ನಾವೇನು ಕೊಟ್ಟೆವು? 1 ಸೇರ್ ಅಕ್ಕಿ ಕೊಟ್ಟೆವು, 2 ಸೇರ್ ಅಕ್ಕಿ ಕೊಟ್ಟೆವು, 3 ಸೇರ್ ಅಕ್ಕಿ ಕೊಟ್ಟೆವು, ಫ್ಯಾನ್ ಕೊಡಿಸೇವು, ಇನ್ನೊಂದು ಕೊಡಿಸೇವು, ಇನ್ನೊಂದು ಮಾಡ್ಯಾವ, ಇನ್ನೊಂದು ಮಾಡ್ಯಾವ.
ಒಬ್ಬ ಮಹಾತ್ಮರ ಹತ್ರ ಒಬ್ಬ ವ್ಯಕ್ತಿ ಬೇಳೆ ಚಂಗಿ ತಂದು ಕೊಟ್ಟು ನನ್ನ ತಂಗಿ ಜರಿ ಭಾರಿ ಖುಷಿ ಆಯ್ತು. ಎಷ್ಟು ಚಂದ ಐತಲ್ಲ, ಎಷ್ಟು ಚಲೋ ಐತಲ್ಲ, ನೋಡಿದ್ರು ಭಾಳ ಆನಂದ ಪಟ್ರು. ನೋಡಿ ಪೂಜಾಕ್ ಭಾಳ ಚಲೋ ಐತ ಅಂದು ಹಿಂಗೊಮ್ಮೆ ತಿರುಗಿ ನೋಡಿದ್ರು. ಅವಾಗ ಹೆಸರಿತ್ತು, ತುಂಬ ಚರ್ಗಿ ತುಂಬ ಇತ್ತು. ಮಹಾತ್ಮರು ಅಂದ್ರು, ಏ ತಂಗಿ ತಗೊಳ್ಳೋ ಮರಗಿಂದ ಇಷ್ಟೊತ್ತನ ಚಲೋ ಐತೆ ಅನ್ರಿ. ಈಗೇನಿಗೆ ಮಾರೇ ನಿನ್ನ ತಂಗಿಗೆ ಹೊತ್ಕೊಂಡು ಅಡ್ಡಾಡ್ದಂಗೆ ನಿನ್ನ ಹೆಸರು ಸಹಿತ ಹೊತ್ಕೊಂಡು ಅಡ್ಡಾಡ್ಬೇಕು ತೊಗೊಂಡ್ರು ಮನೆಗೆ ಅಂತ. ನಿಮ್ಗೆ ಅರ್ಥ ಆತನ್ರಿ? ನಿನ್ನ ಹೆಸರು ಸಹಿತ ಹೊತ್ಕೊಂಡು ಅಡ್ಡಾಡ್ಬೇಕು. ನಾನು ಮನೆಗೆ ಹೋಗಿ ಯಾರು ಕೊಡ್ಸ್ಯಾರ್ರಿ, ಇಂಥ ಕೊಡ್ಸ್ಯಾರ, ಅವ್ರ ಅಪ್ಪಂದು ಅವ್ರಂದು ಮೊಮ್ಮಂದು ಎಲ್ಲರ ಹೆಸರು ಇರ್ತಾವ. ಹೇಳೋದ್ರಾಗ ನಾನು ತಿಥಿ ಮಾಡ್ತಾವ ಅಂತಂದವ ಅಜ್ಜ. ಎಷ್ಟು ಚಂದ ಹೇಳ್ತಾರ ನೋಡ್ರಿ. ಜೇಡೊತ್ತ ಆಶ್ರಮಾರ್ಯರು ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ವಾಯು ನಿಮ್ಮದಾನ, ಎತ್ತು ಬಿತ್ತು ನಿಮ್ಮದಾನ, ನಿಮ್ಮ ದಾನವನ್ನುಂಡು ಅನ್ಯರಾಪಗೊಳ್ಳುವ ಪುಣ್ಯಗಳಿಗೆ ಏನೆಂಬೆ ರಾಮನಾಥ. ಎಷ್ಟು ಚಂದ. ಬಹುಶಃ ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಬಹಳ ದೊಡ್ಡದು, ಬಹಳ ದೊಡ್ಡದು. ಆತನ ಕೃಪಾ ಬಹಳ ದೊಡ್ಡದು, ಆತನ ಆಶೀರ್ವಾದ ಬಹಳ ದೊಡ್ಡದು. ಆದರೆ ಆತನ ಕೃಪಾ ಆಶೀರ್ವಾದವನ್ನು ನಾವು ಮರ್ತೀವಿ ಅಂತಂದ್ರೆ ನಮ್ಮಂಥವ್ರು ಯಾರೂ ಇಲ್ಲ ಅಂತ, ಕನಿಷ್ಠರು ಅಂತ ನಾವು. ಆ ಕನಿಷ್ಠರು ಆಗಬಾರ್ದು ಅನ್ನೋದಕ್ಕೋಸ್ಕರ ಮಹಾತ್ಮ ಪುರಾಣ ಕೇಳೋದು, ಪ್ರವಚನ ಕೇಳೋದು, ಶರಣರ ಹಾಗೆ ಬದುಕೋದು, ಹಾಗೆ ಬದುಕುವಂಥದ್ದು ಕಲಿಸುವಂಥ ಪುರಾಣಗಳು. ಅವರು ನಮ್ಮ ನಿಮ್ಮ ಹಾಗೆ ಬದುಕಿದ್ರು, ನಮ್ಮ ನಿಮ್ಮ ಹಾಗೆ ಜೀವನ ಮಾಡಿದರು, ನಮ್ಮ ನಿಮ್ಮ ಹಾಗೆ ಪ್ರಸಾದ ಮಾಡಿದರು, ನಮ್ಮ ನಿಮ್ಮ ಹಾಗೆ ಇದ್ರು. ಆದರೆ ಇಲ್ಲದ ಹಾಗೆ ಇದ್ರು, ಕುಂಬಾರದವಳ ಹಾಗಿದ್ರು, ನೀರಿನಲ್ಲಿರ್ತಕ್ಕಂಥ ಕಮಲದ ಹಾಗೆ ಇದ್ರು, ಕೆಸರು ಹಚ್ಚಿಕೊಂಡಿದ್ದ. ನಾವೇನಂತೀವಿ, ನಂದಾರಿ, ನನ್ನ ಮೇಂತಿ, ನನ್ನ ಬಂದು, ನನ್ನ ಬಳಗ, ಅದು ಇದು ಅಳಕ್ಕೆ ಶುರು ಮಾಡ್ತೀವಿ, ಕರೆಯಕ್ಕೆ ಶುರು ಮಾಡ್ತೀವಿ. ಏನಾರ ಒಂದು ನೋವಾದ ತಡ್ಕೊಳ್ಳಂಗಿಲ್ಲ. ಇಷ್ಟು ಕಠೋರ ಮನಸ್ಥಿತಿಗೆ ನಾವು ಗಟ್ಟಿಯಾಗಿಲ್ಲ ಅಂತಂದಮೇಲೆ ಅದಕ್ಕೆ ಗಟ್ಟಿ ಆಗೋದಕ್ಕೋಸ್ಕರ ನಮ್ಗೆ ಬೇಕಾಗಿದೆ. ನೀವು ಗಟ್ಟಿ ಆದ್ರಿ ಅಂದ್ರೆ ಬಸವಲಿಂಗೇಶ್ವರ ನೀವು ಭೇಟಿ ಆಗ್ತಾರ ಅನ್ನೋದು ಪುರಾಣ. ಎಂತ ಕೆಲಸ. ಬಹಳ ಸಣ್ಣ ವಯಸ್ಸು, 35 ವಯಸ್ಸು. ಅಜ್ಜೋರು ನಾವು ಕೊಪ್ಪಳ ಕುಂತಿದ್ವಿ, ಮಾತಾಡಕತ್ತಿದ್ರು. ಎಷ್ಟು ಚಲೋ ಒಳ್ಳೆ ವಾಗ್ಮಿಗಳದಾರ, ಪ್ರವಚನಕ ಒಳ್ಳೆ ವಾಗ್ಪಟರು. ನಾವು ಇನ್ನೂ ಮಾತಾಡಕ್ ಬರಂಗಿಲ್ಲ, ಅಷ್ಟು ಚಂದ ಮಾತಾಡ್ತಾರೆ. ಭಾಳ ಒಳ್ಳೆ, ಭಾಳ. ಮತ್ತು ನೋಡ್ರಿ ಅಜ್ಜೋರು ಎಷ್ಟು ಪ್ರೀತಿ ಮೇಲೆ ಅಂದ್ರೆ ಇವತ್ತು ಗಂಟಾಗ ಬರ್ರಿ 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 ಈಗ ಅಜ್ಜ ನೀವು ಮುಂದೆ ಕೊಟ್ಟು ಉಪ್ಪಿನಕಾಯಿ ಕೊಟ್ಟು ಹುಣಸೆಹಣ್ಣು ಕೊಟ್ಟು ಕಳಿಸ್ಯಾರ. ಎಂಥ ಪುಣ್ಯ ಮಾಡಿದ್ರು ಅಜ್ಜವ್ರು ಕಳಿಸ್ಯಾರ. ಅಜ್ಜ ಎಷ್ಟು ಪುಣ್ಯ ಮಾಡಿದ್ರು ಅಂತ ಇಟ್ಟಿಗೆ ಬಂತು. ಮತ್ತೆ ಒಂದು ಮಾತು ಹೇಳಿದ್ರು ನಮ್ಮ ಡಾಕ್ಟ್ರು ರಸಾಯನವರು, ನಾವೆಲ್ಲ ಮಾತಾಡ್ತೀವಿ. ಎಷ್ಟು ಅಜ್ಜೋರು ಶಿಷ್ಯರು, ಏನು ಇಟಿಗೆ ಮಠದ ಶಿಷ್ಯರು ಎಷ್ಟು ಮಂದಿ ಅದಾರ. ಎಲ್ಲ ಊರಾಗ ಯಾವ ಊರಾಗಾರ ಹೆಜ್ಜೆ ಇಡ್ರಿ, ನಾವು ಇಟಿಗೆ ಅಜ್ಜ ಶಿಷ್ಯ, ಇಟಿಗೆ ಅಜ್ಜ ಶಿಷ್ಯ. ಎಷ್ಟು ಮಂದಿ, ಎಷ್ಟು ಶಿಷ್ಯವರ್ಗವನ್ನು ಪಡೆದರು. ಸುಮಾರು 1000ಕ್ಕಿಂತ ಹೆಚ್ಚು ಶಿಷ್ಯವರ್ಗವನ್ನು ಪಡೆದಂತ ಮಠ ಯಾವುದಾದ್ರಿದ್ರೆ ಅದು ನಮ್ಮ ಇಟಗಿ ಹಿರೇಮಠ ಅನ್ನೋದನ್ನು ಹಳ್ಳಿ ತಾಲೂಕಿನೊಳಗ ಸುಮಾರು 25 ಹಳ್ಳಿಯೊಳಗ ಅವರ ಶಿಷ್ಯರಿದ್ದಾರೆ. ಖುಷಿ ಆಗ್ತದೆ. ವ್ರತ ಮಾಡುವಂತ ಸಂದರ್ಭದಲ್ಲಿ ನಾವೇ ಹೇಳಿದ್ವಿ, ನೀ ಅದನ್ನು ಕೊಡಿಸೋ ಆಯ್ತು. ಒಂದು ಹೊಸ ನಾಂದಿಯನ್ನು ಹಾಡಿದಂಥವ್ರು ಪರಮ ಪೂಜ್ಯರು. ರಥೋತ್ಸವ ಮತ್ತು ಜೊತೆಗೆ ಉತ್ಸಾಹ, ಒಂದು ಸಾಂಸ್ಕೃತಿಕ ವಾತಾವರಣ. ಅವ್ರಿಗೆ ಅದು ಬಸವಲಿಂಗೇಶ್ವರ ಆ ಮತಿಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ಮತಿಗೆ ಮಂಗಲ ನೋಡಿ, ವಿಷ್ಣು ಮತಿಗೆ ಮಂಗಲ. ಮಂಗಲ ಅಂದ್ರೆ ಶುಭಕರ, ಶುಭವಾಗಬೇಕು, ಭಕ್ತರಿಗೆ ಚಲೋ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ಈ ಕಾರ್ಯವನ್ನು
ಮಹಾತ್ಮರು ಯಾವಾಗಲೂ ಸಹಿತ ಪರೋಪಕಾರಿ, ಪರೋಪಕಾರಾರ್ಥಂ ಇದಂ ಶರೀರಂ. ಈ ಶರೀರ ಪರೋಪಕಾರ ಅಂದ್ರೆ ನಾವು ಸುಮ್ಮನೆ ಒಂದಿನ ಮಠಕ್ಕೆ ಹೋಗಿ ಬಂದ್ರೆ ಹೇಳ್ಬೇಕು ನಾವು, ಹೆಚ್ಚು ಬಂದು ಮಾಡಿ ಬಂದೆ, ಅದು ಮಾಡಿ ಬಂದೆ, ಇದು ಮಾಡಿ ಬಂದೆ, ಆ ಸೇವೆ ಮಾಡಿ ಬಂದೆ ಅಂತ ನೀವು ಹೆಮ್ಮೆಯಿಂದ ಹೇಳ್ಕೊಂತೀರಿ. ಹೆಂಗಾಗಬೇಕು ಅಂತಂದ್ರೆ ಅಜ್ಜವ್ರು ಹೇಳ್ಬೇಕು ಹೋದಾಗ ನಮ್ಮ ಶಿಷ್ಯರು ನೋಡಿ ಕಲೀರೋ ಮರೆ ಇಡೀ ಶಿಷ್ಯರು ನೋಡಿ ಮಾಡೋದು ಕಲೀರೋ ಮರೆ ನೀವು ಅಂತಂದು ಆ ಹೆಗ್ಗಳಿಕೆ ಅದು ಬಂತು ಅಂತಂದ್ರೆ ಅವ್ರ ಪುರಾಣ ಚಿತ್ರಕ್ಕೂ ಸಹಿತ ಸಾರ್ಥಕವಾಗ್ತೈತಿ ಅನ್ನುವಂಥದ್ದು. ಅದಕ್ಕೆ ಮಾಡಿದ ಮೇಲೆ ನನಗಿಲ್ಲೆಲ್ಲ ಗೊತ್ತೈತಿ ಹೆಂಗ್ ಮಾಡ್ತೀರಿ ಅನ್ನೋದಕ್ಕೆ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟಗಳು ತಾನಿಲ್ಲದಂತಿರಬೇಕು. ಎಂದೂ ನಾವು ಮಾಡೀವಿ ಅಂತ ಹೇಳೋ ಭಕ್ತರಲ್ಲ, ಮಾಡಿ ತೋರಿಸೋ ಭಕ್ತರು ಯಾರಾದ್ರೆ ನಾವು ಇಡೀ ಸತ್ರು ಅನ್ನುವಂಥದ್ದನ್ನ ಬಹಳ ಹೇಳಿ ನಾಳೆ ದಿವಸ ಐತೆ ಟೋಟಲ್ ಕಾರ್ಯಕ್ರಮ. ಇದೆಲ್ಲ ಪ್ರಾಂಗಣ ತುಂಬಬೇಕು, ನಮ್ಮ ತಾಯಿಗಳೆಲ್ಲ ಕರ್ಕೊಂಡು ಅಣ್ಣನೊಳಗೆ ತುಂಬಬೇಕು. ಭಾಳ ಚಂದ ಹೇಳ್ತಾರೆ ನೋಡಿ ಪುರಾಣ. ಇಂಥವ್ರು ಸಿಕ್ಕಾಗ ಅದನ್ನು ಉಪಯೋಗ ಮಾಡ್ಕೋಬೇಕು, ಉಪಯೋಗ ಮಾಡ್ಕೋ. ಸಿಹಿ ಜೇನು, ಆ ಸಿಹಿ ಜೇನು ಸಿಕ್ಕಾಗ ಸವಿಬೇಕಂತ. ಆ ಸವಿದ್ವಿ ಅಂತಂದ್ರೆ ಅದರ ಆನಂದ ಭಾಳ ರುಚಿಕರ ಆಗ್ತದೆ, ಖುಷಿ ಆಗ್ತದೆ. ಯಾವಾಗ ನೋಡ್ರಿ ಪ್ರಸಾದ ಮಾಡ್ತಿರ್ತೀವಿ, ರುಚಿ ಐತೆ ರುಚಿ ಐತೆ ರುಚಿ ಐತೆ ಅಂತಂದು ಇನ್ನೂ ಸ್ವೀಕಾರ ಮಾಡಕ್ಕಾಗತ್ತಂತ ಸಾಕು ಅನ್ನೋದು ಯಾವ್ದಾದ್ರು ಇದ್ರೆ ಒಂದ ಹೊಟ್ಟೆ. ಅದು ಜ್ಞಾನ ಎಂದು ಸಾಕು ಅನ್ನೋದಿಲ್ಲ. ಹೆಂಗ್ ಬರ್ಬೇಕು ಅಂತಂದ್ರೆ ಕೇಳೋಕ್ ಬರುವಂತ ಖಾಲಿ ಕೊಡ ಆಗಿ ಬರ್ಬೇಕು. ಖಾಲಿ ಕೊಡ ಹೋಗೋ ಮುಂದೆ ಹೆಂಗಾಗ್ಬೇಕು, ತುಂಬಿದ ಕೊಡ ಆಗ್ಬೇಕು, ಅರ್ಧ ಮತ ಆಗ್ಬಾರ್ದು. ಮನ್ಯಾಗ ಹಾಲು ಇಟ್ಟು ಬಂದಿದ್ದೆ ಏನಾತ ಏನ, ಧಾರಾವಾಹಿ ಇತ್ತು ಅದು ಏನಾತ ಆಕೆ ಏನಾತ ಏನ ಹಿಂಗಾತಂದ್ರೆ ಕಲಾಸ ಅದು ಪುರಾಣಕ್ಕೆ ಬರೋದು ಭಾಳ ಕಷ್ಟ. ಈಗ ಇವತ್ತು ಹೋದ್ರಾತು ನಾಡು ಹೋದ್ರಾತು, ಇವತ್ತು ಹೋದ್ರಾತು ನಾಡು ಹೋದ್ರಾತು, ಇವತ್ತು ಹೋದ್ರಾತು ನಾಡು ಹೋದ್ರಾತು. ಹಿಂಗ ಒಬ್ಬನೇ ಹಿಂಗ ಒಂದು ಊರಾಗಿದ್ಲ ಅಂತ, ಇವತ್ತು ಹೋದ್ರಾತು ನಾಡು ಹೋದ್ರಾತು. ನಾಳೆ ಅಂತ ಮಂಗಳ, ಇವತ್ತು ಪುರಾಣಕ್ಕೆ ಹೋಗೋಣ ಗಂಡ ಹೋಗಿ ಪುರಾಣಕ್ಕೆ ನಮಗೆಲ್ಲ ಗೊತ್ತಿಲ್ಲ, ಸಂತೆ ಹೋಗೋದು ನೀನ, ಎಲ್ಲರೂ ನೀನ. ಯಾಕ ಎಲ್ಲ ಫ್ರೀ ಐತಿ, ಆಧಾರ್ ಕಾರ್ಡ್ ನೀನ ಎಲ್ಲ, ನನಗೇನು ಹಚ್ಚಬೇಡ. ಮತ್ತೆ ಅವು ಮೀಸಿ ಮೇಲೆ ಭಾಳ ದಪ್ಪ ಮೀಸಿ ಬಿಟ್ಟು ಒಳ್ಳೆ ಲಿಂಬೆ ಹಣ್ಣು ಕುಣಿಸ್ತಾನಂದ್ರು ಸಹಿತ ಗಂಡ ತಾಯಿ ಮಾತು ಕೇಳಬೇಕು, ಹೆಂಡತಿ ಮಾತು ಕೇಳಬೇಕು. ಇಲ್ಲಂದ್ರೆ ರೆಡಿನ ಅಂತಾರ ನಾವು ಸುಟ್ಟಿಗೆ ರೆಡಿನ. ಯಾಕೆ ಆಧಾರ್ ಕಾರ್ಡ್ ಈಗ ಒಂದು ಮಜಾ ಮಾಡ್ಯಾರ. ಈಗ ಮತ್ತೆ ಕಾರ್ಡ್ ಮಾಡಿಸಿದ್ರೆ ಮಾತ್ರ, ಆಧಾರ್ ಕಾರ್ಡ್ ತೋರ್ಸಂಗಿಲ್ಲ ಈಗ, ಕಾರ್ಡ್ ಮಾಡಿಸಿದ್ರೆ ಮಾತ್ರ. ಯಾಕೆ ಸರ್ ಕಾರ್ಡ್ ಮಾಡಿಸಿ ಅದನ್ನ ತೋರಿಸ್ಬೇಕಂತೆ. ಹಂಗೆ ಪುರಾಣಕ್ಕೆ ಹೋಗ್ಬೇಕಂತ. ನೀನು ಇಲ್ಲ ನಾನು ಸಾರ್ಸೋದೈತಿ, ಬೆಳೆದೈತಿ, ಅದೈತಿ, ಹೋಗಿ ಬಾನಿ. ಹೌದು, ನಾನು ಹೋಗಿ ಏನು ನನಗೆ ಗೊತ್ತಿಲ್ಲ, ಒಂದಿನ ಕೇಳಿದವಲ್ಲ ಮಾಡಿದವಲ್ಲ ಏನಿಲ್ಲ, ಮಸ್ತ್ ನೀವು ಹೊಟ್ಟೆಸ್ತ ತಡೆಯವಲ್ಲ. ಪ್ರಸಾದ ಮಾತ್ರ 11-12 ಗಂಟೆಗೆ ಆಗುತ್ತೆ. ನೀನು ಕರ್ಕೊಳಂಗಿಲ್ಲ, ಒಂದು 5 ರೊಟ್ಟಿ ಉಂಡಬಿಡು, ಮೊಸರನ್ನ ಐತಿ ಉಂಡಬಿಡು, ಒಳ್ಳೆ ಚಟ್ನಿ ಐತಿ, ಪ್ರಸಾದ ಮಾಡೇ ಬಿಡ ಅಂತ ಶಿಸ್ತು ತಗೊಂಡು ಎಲ್ಲಿ ಕುಂದ್ರಬೇಕು ಅಂದ್ರೆ ಮನೆಗೆ ಕುಂದ್ರಬಿಡು. ಮಂಗಲಾಗುತ್ತೆ ಮನೆಗೆ ಬಂದ್ಬಿಡು ಸೀದಾ. ಆಯ್ತಂದ ಸೀದಾ ಬಂದ್ಕುಂತ ಲಾಸ್ಟಿಗೆ ಕಮ್ಸ್ಕುಂತ ನಮ್ಮ ಶಾಸ್ತ್ರಿಗಳು ಹೆಂಗೆ ಕತೆ ಆಡಿಸಿದ್ರೆ ನಮ್ಮ ಜೊತೆ ಸಾಂಬಸದ ಆಶೀರ್ವಾದ ಶುರುವಾಗ್ತದೆ. ಸಾಂಬಸದ ಆಶೀರ್ವಾದ ಶುರುವಾತು. ಅನ್ಕೊಂತ ನಿದ್ದೆ ಹೋಗೇ ಬಿಟ್ಟ. 11:30 ಆಗಿತ್ತು. ಜಂಕಲ್ ಮಾಡಿಸೋದು ಬಂದ್ರೆ ಎದ್ದಾಳ ಅಂದ್ರು. ಒಂದು ಸಾಂಬಸದಾಶಿವ ಹಾಕಿದ್ದಾರೆ. ಸಾಂಬಸದಾಶಿವ ಎಲ್ಲಿಂದ ಎತ್ತ ಪುರಾಣದ ಅಂದ್ರು. ಇವಾಗ ಮನೆಗೆ ಗಂಟ